ಪರಾಕ್ರಮಿಗೇನು ದೊಡ್ಡಿದು ಬರಿಗಿಸುವಡೆ ಹನುಮಂತ ಹೇಳಿಕೊಳ್ಳುವವನು. ಯಾವುದೇ ಮಾತುಗಳನ್ನು ಆಡುವಾಗ ಪೂರ್ವಾನುಭವ ಇಲ್ಲದೆ ಮಾತನಾಡುತ್ತೇನೆ ಅಂತ ತಿಳ್ಕೊಳ್ಬೇಡ. ಏನು ಸಾಧನೆಗಳನ್ನು ನಾನು ಒಂಬಕುಂಬಿನೇಳು ಮಾಡಿದ್ದೇನೆ ಅದು ಎಲ್ಲ ಸ್ಪಷ್ಟವಾಗಿ ಆಧಾರವಾಗಿಯೇ ಉಂಟು. ಕೇಳಿದೆಯಲ್ಲ, ಶತಯೋಜನೆ ವಿಸ್ತೀರ್ಣ ನೀಲಾಂಬುದಿಗೆ ನೀವು ಮಾಡಿದ್ದು ಯಾವುದು? ಕಣ್ಣು ಮಣ್ಣಿನಿಂದಲವು ಅವಶ್ಯಕತೆ ಇಲ್ಲೋ. ನಾನು ಮಾಡಿದ ಸಾಧನೆಯನ್ನು ಕೇಳಿ ನನ್ನ ಎತ್ತವೆಯ ಕಂಬನಿಯನ್ನು ಒರೆಸುವುದಕ್ಕಾಗಿ ಹೇಳಿದ್ರು. ಅಲ್ಲಿ ಗಜನೋಹಿನಿ ಯಾಗವನ್ನು ಮಾಡಿದ್ದಾಳೆ. ನಮಗೆ ಆಮಂತ್ರಣ ಇಲ್ಲ, ಕಾರಣವಾದದ್ದು ಕೊಡಬಡತನ ನಮ್ಮಲ್ಲಿ ಇರುವುದು. ಆಗ ಅಂದೆ, ಅವಳು ಮಾಡಿದ್ದು ಮಣ್ಣಿನಿಂದ ಅಲ್ಲ ದೊಡಮ, ನಾನು ಮಾಡುತ್ತೇನೆ. ಯಾವುದು? ಸುರಲೋಕದಿಂದ ಐರಾವತವನ್ನು ವಸುಂಧರೆಗೆ ತರಿಸಿ ಅದು ತನ್ನ ಮೂಲಕವಾಗಿ ನಿನ್ನಿಂದ ಪೂಜೆ ಮಾಡುತ್ತೇನೆ. ನಾ ಭೂತೇನ ನಾ ಭವಿಷ್ಯತ್, ಇನ್ನೊಬ್ಬ ಮಾಡುವುದಕ್ಕೆ ಸಾಧ್ಯವಿಲ್ಲ, ಮಾಡಲು ಕೂಡ ಅಂತದಾದ ಪ್ರತಿಜ್ಞೆಯನ್ನು ಮಾಡಿದ ಕಾಲಕ್ಕೆ ಮತ್ತೆ ಯೋಚಿಸಬೇಕಾದದ್ದು. ಹೇಗೆ? ಒಂದು ಮಾರ್ಗಣೆ, ಅದರಲ್ಲಿ ಪತ್ರವನ್ನು ಬರೆದದ್ದು ಬಿಟ್ಟದ್ದು. ಎಲ್ಲಿಗೆ? ಸಂಕಲ್ಪ ಅನ್ನೋದು ನೇರವಾಗಿ ಸ್ವರ್ಗಲೋಕಕ್ಕೆ ಹೋಗಿ ವಜ್ರ ಕಂಬಕ್ಕೆ ಪಡೆಯಲ್ಪಟ್ಟಿದ್ದು. ಓದಿದನಂತೆ ವಿಷಯ ತಿಳಿಯಿತು. ತಿಳಿದಾದ ಬಳಿಕ ಯೋಚಿಸಿದವ, ಹೀಗೆ ಅಂತ ನಾನು ಕಳಿಸಿಕೊಟ್ಟೆ ಅಂತಾದ್ರೆ ನಾಳೆ ಎಲ್ಲರೂ ಕೇಳಿಯಾರಲ್ಲ, ನಮ್ಮಲ್ಲಿ ಪೂಜೆ ಉಂಟು ಬರಲಿ ಅಂತ. ಅದಕ್ಕೊಂದು ಉಪಾಯವನ್ನು ಮಾಡಿದ. ಏನು? ಪತ್ರವನ್ನು ಮತ್ತೆ ಬರೆದ. ಮಾರ್ಗವನ್ನು ಮಾಡುವುದರ ತನ್ನ ಮೂಲಕವಾಗಿ ಬೇಕಿದ್ರೆ ಕೆಳಗೆ ನೀನು ತರಿಸಿಕೋ ಅಂತ ಹೇಳಿದ ಕಾಲಕ್ಕೆ ಹಿಂದೆ ಬಂದ ಯೋಚಿಸುವುದಕ್ಕಿಲ್ಲ. ಬಂದ ಆಡಿದವ ಮಾತಾಡಿ ನನ್ನಲ್ಲಿ ಇರಬಹುದಾದ ಅಕ್ಷಯ ತುಳಿಯಿಂದ ತೆಗೆದದ್ದು 1, ಮತ್ತೆ 100, ಮತ್ತೆ 1000, ಲಕ್ಷೋಪಲಕ್ಷವಾಗಿ ಎಣಿಕೆ ಇಲ್ಲದೆ ಕುಂಬಿನಿಗೆ ಸೇತುವೆಯನ್ನು ಬರೆಯುವುದರ ತನ್ನ ಮೂಲಕವಾಗಿ ಐರಾವತ ಸುವಸ್ತುಗಳೆಲ್ಲ ವಸುಂಧರೆಗೆ ಬಂದು 4 ದಿನ ಇಲ್ಲಿ ಗಿದ್ದು ಹೋದದ್ದು. ಮುಂದೆ ಇಲ್ಲ, ಇದೆಲ್ಲ ಎಂಥದ್ದು ಅಂತ ಹೇಳುವುದು. ಆದ ಕಾರಣದಿಂದಾಗಿ ನಮ್ಮ ಸಾಧನೆಯನ್ನು ಪರೀಕ್ಷಿಸುವುದಾದರೆ ನೀನು ಮಾಡಿದ್ದು ಸ್ವರ್ಗದಿಂದ ಭೂಮಿಗೆ ಎಂತದ್ದು ಮಾಡಿದ್ದು? ನೀನು ಸೇತುವೆ ಏಣಿ ಮಾಡಿದ್ದು ನೀನು ಅಲ್ವಾ? ಈಗ ಯಾಕೆ ಮಾಡಿದ್ದು ನೀನು? ಸ್ವರ್ಗದಿಂದ ಬರುವಂತಹ ಸಕಲ ವಸ್ತುಗಳಿವೆ ಅಲ್ವಾ? ಈಗ ಆನೆಯು ಆ ದೇವತೆಗಳಲ್ಲಿರುವ ದೇವತೆಗಳು ಅಥವಾ ಅಸ್ಪರೆಯರು ಇದೆಲ್ಲ ಬರುವುದಕ್ಕೆ ಮಾಡಿದ್ದಲ್ವಾ ನೀನು? ನಾನು ಒಂದು ಕೇಳ್ತೇನೆ ನಿನ್ನಲ್ಲಿ, ಸ್ವರ್ಗದಲ್ಲಿರುವಂತವರಿಗೆ ಬರ್ಲಿಕ್ಕೆ ನೀನು ದಾರಿ ಮಾಡಿ ಕೊಡ್ಬೇಕೇನು? ಅವರ ಕಾಲು ನೆಲಕ್ಕೆ ಮುಟ್ಟುತ್ತದೇನು? ಹೌದೇನೋ? ಅಷ್ಟು ಗೊತ್ತಿಲ್ಲದೆ ದೇವೇಂದ್ರ ಹೇಳಿಯಾನು. ಹಾಗಾದ್ರೆ ದೇವೇಂದ್ರ ಹೇಳುವುದಕ್ಕೆ ಬಲವಾದ ಕಾರಣವಾದರೆ ಏನು? ಆಗಲೇ ನಾನು ಆಡಿದ್ದೆ. ಇವತ್ತು ಒಬ್ಬನಾದ ಅರ್ಜುನನಿಗೆ ಕಳಿಸಿಕೊಟ್ಟಿತ್ತು ಅಂತಾನೆ ಮುಂದೆ ಯಾರೆಲ್ಲ ಕೇಳಿದರೆ ಅವರಿಗೆಲ್ಲರೂ ಕಳಿಸಿಕೊಡಲು ಬೇಕೋ ಬೇಡವೋ ಹೇಳು. ಈಗ ಐರಾವತವಾಗಲಿ ಮುಕ್ತಿ ಉಳಿದ ಯಾವುದೇ ಸುವಸ್ತುಗಳಾಗಲಿ ಸಂಕಲ್ಪದ ಮೂಲಕವಾಗಿ ಸಾಕುವುದು ಎನ್ನುವುದು ನನಗೆ ವಿಷಯ ಗೊತ್ತಿಲ್ಲ ಅಂತ ಅಲ್ಲ. ಅವ ಏಣಿಯನ್ನು ಬಲಿಯುವುದಕ್ಕೆ ಹೇಳಿದ್ದೇಕೆ? ನಾಳೆ ಮತ್ತೊಬ್ಬರು ಮಾಡಬಾರದು, ಇವನಿಗೆ ಮಾಡುವುದಕ್ಕೆ ಸಾಮರ್ಥ್ಯ ಉಂಟು ಅಂತಾದ್ರೆ ಮಾಡಲಿ ಎನ್ನುವ ನಿರ್ಣಯಕ್ಕಾಗಿ ನನಗೆ ಅವು ಕೊಟ್ಟ ಪರೀಕ್ಷಾ ಕಣ. ಅದರಲ್ಲಿ ತೇರ್ಗಡೆಯನ್ನು ಹೊಂದಿದ್ದೇನೆ. ಅದರಲ್ಲಿ ಪಾದವನ್ನು ಮೇಲಿಂದ ಕೆಳಗಿರುವಾಗ ಊರಲ್ಪಟ್ಟಿದೆ ಎನ್ನುವುದು ಸ್ಪಷ್ಟವಾದ ಚಿತ್ರಣಗಳು ಉಂಟು. ಆದ ಕಾರಣ ಇದೆಲ್ಲ ದೊಡ್ಡ ವಿಷಯ ಅಲ್ಲ ಅಂತ ಹೇಳುದು. ಯಾವುದು? ಮಂಗಗಳಾದ ನೀವು ಮಾಡಿದಂತ ಏನು ಸೇತುವೆ ಉಂಟು, ಈಗ ರಾಮನಿಗೆ ಮಾಡಬಹುದಾಗಿತ್ತು ಮಹಾಬಿಲ್ಲಾಳು. ಈ ಕ್ಷಣವೂ ಕೂಡ ನಾವು ಧನುಸನ್ನು ಎತ್ತುವ ಕಾಲಕ್ಕೆ ರಾಮನ ಚರಣಾರವಿಂದವನ್ನು ಎರಗಿಯ ಧನುಸನ್ನು ಎತ್ತು. ರಾಮನ ಕುರಿತು ಗೌರವ ಉಂಟು, ನಿಮ್ಮನ್ನೆಲ್ಲ ದಣಿಸಿದ್ದೆ ಸುಮ್ಮನೆ ಅಂತ. ಈಗ ಅಷ್ಟು ಮಾಡಿದ ನನಗೆ ಇದೆಲ್ಲ ಯಾವ ಲೆಕ್ಕ? ಒಂದು ವೇಳೆ ನೀನು ಮುಂದುವರಿದು ಪರೀಕ್ಷೆ ಮಾಡುವುದೇ ಹೌದು ಅಂತಾದ್ರೆ ಇದಕ್ಕೂ ನಾನು ಸೇತುವೆ ಬಲಿಯವಲ್ಲೇ. ನಾವು ಮಾಡಿದ್ದು ಏನೂ ಅಲ್ಲ ಅಂತ ಹೇಳೋದು. ಮಾನವ ಗರ್ವದಿ ಸಾನುವ ನೀ
ಮಾನವ ಅಂತ ಹೇಳಿದ ಮೇಲೆ ಮಾನವನಿಗೆ ಒಂದು ಅವನದ್ದಾದಂತಹ ಮಾನವನ ಬಗ್ಗೆ ತಿಳಿದಿರಬೇಕು. ಅದು ಅವನು ಅದನ್ನೆಲ್ಲ ಪಠಿಸಿರ್ಬೇಕು. ಈಗ ಸುಮ್ಮನೆ ಮಾನವನಾದ್ರೆ ಸಾಕಾಗುವುದಿಲ್ಲ, ಹೇಳುವುದಿಲ್ವ? ಏನಾದರಾಗು ಮಾನವನಾಗು ಅಂತ ಹೇಳಿ. ಹಾಗೆ ನೀನು ಮಾನವನಾದ್ರೆ ಒಳ್ಳೆಯವನಾಗು. ಈಗ ನೀನು ಮಾಡಿದ್ದೇನು ಇಷ್ಟವರೆಗೆ? ನಾನೊಬ್ಬ ಹನುಮಂತ ಅಂತ ಹೇಳಿಕೊಳ್ಳುವಾಗ, ರಾಮನ ಬಗ್ಗೆ ಹೇಳುವಾಗ, ಸೇತುವೆಯ ಬಗ್ಗೆ ಹೇಳುವಾಗ ಇದೆಲ್ಲವನ್ನು ಕೇಳಿಯು ಈಗ ನಂಬಿಯೂ ನಂಬದವರಂತೆ ಮಾಡಿಕೊಂಡು ನಟನೆ ಮಾಡಿ ನೀನು ನನ್ನನ್ನು ಸಣ್ಣದು ಮಾಡ್ಲಿಕ್ಕಲ್ವ? ಈಗ ಸೇತುವೆಯನ್ನು ನಂಬುವುದಿಲ್ಲ ಅಂತ ಹೇಳಿ ಮತ್ತೇನು? ಅಲ್ಲ, ರಾಮನ ಕುರಿತು ಗೌರವ ಉಂಟು ಅಂತಲಾಡಿದೆ. ನೀನು ಹನುಮಲ್ಲ ಎನ್ನುವುದು ಮಾತ್ರ ನನ್ನ ವಾದವಾದದ್ದು. ಈಗ ನಾನು ಹನುಮಂತ ಅಲ್ಲ ಅಂತ ನಿನ್ನ ವಾದ ಅಲ್ಲವೇ ಅಲ್ಲ? ಅದಕ್ಕೆ ನಾನು ಹೇಳುವುದು, ಮಾನವನಾದಂತಹ ನೀನು ನನ್ನ ಬಗ್ಗೆ ತಿಳಿಯದೆ ಹೋದುದರಿಂದಾಗಿಯೇ ನೀನು ಮಾನವ ಶ್ರೇಷ್ಠ ಅಲ್ಲ ಅಂತ ನಾನು ಹೇಳುದು. ಉತ್ತಮನಾದಂತಹ ಒಬ್ಬ ಮಾನವ ಅಂತ ಆಗಿದ್ರೆ ರಾಮ ಏನು ಎನ್ನುವುದು ಗೊತ್ತಿರ್ತದೆ, ಅವನ ದಾಸನಾದಂತಹ ಹನುಮಂತ ಏನು ಅಂತ ಹೇಳಿ ಗೊತ್ತಿರ್ತದೆ. ಅದು ಗೊತ್ತಿದ್ದು ಗೊತ್ತಿರುವಂತೆ ಮಾಡ್ತೀನಿ ಅಂತಾದ್ರೆ ನಿನಗೆ ಅಹಂಕಾರ ಅಂತ ಹೇಳಬೇಕು. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ನಿನ್ನ ದರ್ಪವನ್ನು ನನ್ನಲ್ಲಿ ತೋರಿಸಬೇಡ. ಹಾಗಾಗಿ ಹೇಳ್ತಾ ಇದ್ದೇನೆ, ಏನು ಏನು ಸುರಮಾನವರೊಳಗೆ ನೀನು ನಮ್ಮನ್ನು ಏನು ಅಂತ ಭಾವಿಸಿಕೊಂಡಿದ್ಯೋ? ಏನು ಮಾಡಬಲ್ಲ? ನಾನು ಏನು ಮಾಡಬಲ್ಲ ಗೊತ್ತಾ? ಹಾಗಾಗಿ ನಾನು ಹೇಳುವುದು, ಇಲ್ಲಿ ಹೆಚ್ಚು ಮಾತುಗಳ ಅಗತ್ಯವಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ನಾನು ಈ ಜಗವನ್ನೇ ಒಮ್ಮೆಗೆ ಮುಖ್ಯನು. ಹಾಗೆ ಅದಕ್ಕೆ ಅಡ್ಡಿಯಾಗಿ ಬಂದರೆ ಅವನು ಹಿಡಿದು ತಿಕ್ಕಿಯನು. ಆಮೇಲೆ ಭೈರವನೇ ಬಂದರೆ ಅವರನ್ನು ಲೆಕ್ಕಿಸಲಿಕ್ಕಿಲ್ಲ. ಅದರಿಂದಾಗಿ ಹೇಳ್ತಾ ಇದ್ದೇನೆ, ಯಾವುದನ್ನು ಲೆಕ್ಕೆತ್ತಿ ಇಡದಂತಹ ನಾನು ಲೆಕ್ಕಿಸದೆ ನಾನು ಮುಂದುವರಿತಾ ಇದ್ದೇನೆ. ಹಾಗಾಗಿ ನಾನು ಹೇಳ್ತಾ ಇರುವುದು, ಏನು ಮಾನವನಾದಂತ ನನ್ನನ್ನು ಒಬ್ಬ ಸಾಮಾನ್ಯ ಕಪಿಂತೇಳಿ ತಿಳಿದುಕೊಂಡಿದ್ದೇನೆ. ಹಾಗಾಗಿ ಯೋಚನೆ ಮಾಡಬೇಕು, ಮಾತಾಡುವಾಗ ಏನು ಅಂತ ಎಣಿಸಿದ್ದಿ ಬಿಡುವುದಿಲ್ಲ. ಈಗ ನೀನು ಹೇಳಿದ ಎಲ್ಲದಕ್ಕೂ ಉತ್ತರ ಕೊಡಬಹುದಾಗಿತ್ತು. ನನಗೆ ಇದನ್ನು ಕಾಲ ಮಿತಿಯಲ್ಲಿ ಮುಗಿಸುವುದರಿಂದ ಕಟ್ಟಿದ ಬಾಣದಿಂದ ಮಾಡ್ತೇನೆ, ಏನು ಮಾಡ್ತೇನೆ. ಈಗ ನೀನು ಸೇತುವೆಯನ್ನು ಮಾಡ್ಲಿಕ್ಕೆ ಮುಂದುವರೆದಿದ್ದಿ. ಹಾಗಾಗಿ ನಾನು ಹೇಳುವುದು, ನಾನು ರಾಮನ ಬಗ್ಗೆ ಇಷ್ಟು ಹೇಳಿ ರಾಮದೇವರ ಅನುಗ್ರಹದಿಂದ ಸೇತುವೆ ಆಗಿದೆ ಅಂತ ಹೇಳುವಾಗ ನೀನು ಅದನ್ನು ಗಣ್ಯಕ್ಕೆ ತಾರದೆ, ರಾಮನ ಬಗ್ಗೆ ಒಂದಿಷ್ಟು ಭಕ್ತಿಯನ್ನು ಇಡದೆ, ಅವನಿಗೊಂದು ಊದುವತ್ತಿ ಹಚ್ಚಿಸುವ ಒಂದು ಹಣ್ಣು ಕಾಯನ್ನು ಮಾಡಿ ನೀನು ಮಾಡಬೇಕಾಗಿತ್ತು. ಅದು ಮಾಡಿಲ್ಲವ ನೀನು. ಹಾಗಾಗಿ ನಿನಗೆ ಏನು ಗೊತ್ತಿಲ್ಲ. ಹಾಗಾಗಿ ನಾನು ಹೇಳ್ತಾ ಇರುವುದು, ಈಗ ನೀನು ಮಾಡಿದಂತಹ ಸೇತುವೆ ಮಾಡ್ತೀಯ, ನೀನು ಸೇತುವೆ ನೀನು ಮಾಡಿದ್ದೀಯ ಎಂದಾದ್ರೆ ನನ್ನ ಕಣ್ಣ ಮುಂದೆ ಶ್ರೀರಾಮನ ಸೇತುವೆ ಬದಲಾಗಿ ನಿನ್ನ ಸೇತುವೆ ಉಂಟು ಅಂತಾದ್ರೆ ಎಡಕಾಲ ಮುಂಗುಸರಿನ ಮೆಟ್ಟಿ ಮುಡಿತೇನೆ. ಇಷ್ಟು ಸೊಕ್ಕು ಉಂಟು ಅಂತಾದ್ರೆ ಕಟ್ಟುವೆ 3 ಬಾರಿ ಸೇತುವೆ. 3 ಬಾರಿ
ಮಾಡುವುದನ್ನು ಕಾಣುತ್ತಾ ಇದ್ದೇನೆ. ಹಾಗಾದ್ರೆ ನಿನ್ನಲ್ಲಿ ಕೂಡ ಮೋಸ ವಂಚನೆಗಳು ಉಂಟು ಎನ್ನುವುದು ಸ್ಪಷ್ಟವಾಗಿ ಉಂಟು. ಆದ್ರೆ ಆಡಿದ್ದೇನೆ. ಶತ್ರುವೊಬ್ಬ ಯಾವ ಕಾರಣಕ್ಕೂ ಆಡಿದ ಮಾತನ್ನು ಹಿಂದೆ ತೆಗೆಯುವಾಗೆ ಇಲ್ಲ. 3 ಬಾರಿ ಶತಯೋಜನ ವಿಸ್ತೀರ್ಣದಲ್ಲಿ ನೀಲಾಂಬುದಿಗೆ ಮಾರ್ಗಗಳ ಮೂಲಕ ಸೇತುವೆಯನ್ನು ನಾನು ಬಲಿಯುತ್ತೇನೆ. ಎಲ್ಲ ನೀನೇ ಆಡಿದ್ದೇನೋ ನೋಡದೆ ಅದನ್ನು ಮುರಿದಿಕ್ಕುತ್ತೇನೆ ಅಂತೆಲ್ಲ ಆಡಿದ್ದೆ. ನೀನು ಹನುಮಂತ ಖಂಡಿತವಾಗಿಯೂ ಅಲ್ಲ. ಯಾಕೆ ಗೊತ್ತಾ? ಅರ್ಕನಿಂದ ಸಕಲ ವಿದ್ಯೆಯನ್ನು ಕಲಿತವರು ರಾಮದಾಸ ಅವ ವಿನಯವಂತ. ರಾಮನೇ ಹೇಳಿದ್ದಾನಂತೆ, ಪರಿಶುದ್ಧವಾದ ವ್ಯಾಕರಣವುಳ್ಳವ ಯಾರು ಕೇಳಿದರೆ ಹನುಮಂತ. ಆಚಾರಿ ಈಗ ನಿನಗೆ ಸೇತು ಕಟ್ಟಿದ್ರೆ ನಷ್ಟ ಏನು? ನಷ್ಟ ಏನು ಇಲ್ಲವಲ್ಲ. ಮುಂದಿನ ಜನಾಂಗ ನೋಡಿಕೊಳ್ಳುವುದಕ್ಕೆ ಪೂರಕವಾಗುತ್ತದೆ. ಈಗೊಂದು ಮಾಡಬಹುದು ಅಂತ ಯೋಚಿಸುವುದಕ್ಕೆ ತಿಳ್ಕೊಳ್ಳಿಕ್ಕೆ ಆಗ್ತದೆ. ಅದನ್ನು ಮೆಟ್ಟಿ ಮುರಿಯುತ್ತೆ ಅಂತ ಹೇಳಿದಲ್ಲ. ನಾನು 3 ಬಾರಿ ಕಟ್ಟುತ್ತೇನೆ. ಒಂದು ವೇಳೆ ನೀನಾಡಿದಂತೆ ಅದನ್ನು ಮೆಟ್ಟಿ ಮುರಿಯುತ್ತೆ ಅಂತಾದ್ರೆ ಎಲ್ಲ ಮಂಗನಿಂದ ಮಂಗಳಾರತಿ ಮಾಡಿಸಿಕೊಂಡು ಮತ್ತೆ ಊರನ್ನು ಸೇರುವ ಯಾವ ಅಗತ್ಯತೆಯೂ ಇಲ್ಲ. ವೀರ ಕ್ಷತ್ರಿಯನಾಗಿ ಕೊಂಬಿನಗಳ ಅಗಾಧವಾದ ಸಾಧನೆಯನ್ನು ಮಾಡಿ ಇದುವರೆಗೆ ಕೀರ್ತಿ ಶಿಖರ ದಿಗಂತಗತ್ತರಕ್ಕೆ ಏರಿಸಿದ ಒಬ್ಬ ಧನಂಜಯ, ಲೋಕವಿಕ್ರಮಿಯಾಗಿ ಬರೆದ ಒಬ್ಬ ಅರ್ಜುನ ಇಲ್ಲಿ ಸೋತು ಮಂಗನ ಕೈಯಲ್ಲಿ ಮತ್ತೆ ಬದುಕು ಏನು ಅಂತ ಹೇಳು. ಆ ಬದುಕು ನನಗೆ ಬೇಡವೇ ಬೇಡ. ನಿನ್ನ ಮುಂದೆ ಜಾತವೇದನ ಒಡಲ ನಾಳಾಕುವೆ. ಮತ್ತೆ ನನಗೆ ಮರಣವೇ ಸಿದ್ಧ. ನೀ ಮುರಿದೆ ಅಂತಾದ್ರೆ ಎಷ್ಟು ಬಾರಿ ಕಟ್ಟುತ್ತಿ? 3 ಬಾರಿ ಕಟ್ಟುತ್ತೇನೆ. ಈಗ ನಿನ್ನಲ್ಲಿ ಒಂದು ಕೇಳುದು ಇನ್ನು ಕೇಳಿಕೊಳ್ತಾ ಅಲ್ಲ. ಯಾಕೆ ಗೊತ್ತುಂಟ? ಯಾಕೆ? ನಮ್ಮ ರಾಮನ ಕಾಲದಲ್ಲಿ ಅಂತದೆಲ್ಲ 3 ಬಾರಿ ಎಲ್ಲ ಒಂದೇ. ಏಕಪತ್ನಿ, ಏಕಶರ, ಏಕಸಂಧಾನ ಇದೆಲ್ಲ ಇರುವುದು ಎಲ್ಲ ಒಂದೊಂದೇ. ಈಗ ನೀನು ಈಗ 3 ಬಾರಿ ಯಾಕೆ ನಿಮಗೆ? ಒಂದರಲ್ಲಿ ಆಗುದಿಲ್ಲ. ನಾವು ಕ್ಷತ್ರಿಯರು ನಮ್ಮ ಪಂಥಗಳೇ ಆಗಿ 1 ಬಾರಿ ಪ್ರವೇಶಿಗ, 2ನೇ ಬಾರಿ ನೀನೇನೆನ್ನುವುದನ್ನು ನೋಡುವುದಕ್ಕಾಗಿ, 3ನೇ ಬಾರಿ ನಿರ್ಣಾಯಕವಾಗಿ. ಇದು ನಮ್ಮ ಹಾಗಾದ್ರೆ ಪೂರ್ತಿ ಧೈರ್ಯ ಇಲ್ಲ ಅಂತ. ಧೈರ್ಯ ಇಲ್ಲ. ನಿನ್ನ ಶರದ ಬಗ್ಗೆ ನಿಮಗೆ ಪೂರ್ತಿ ಧೈರ್ಯ ಇಲ್ಲ ಅಂತ ಹೇಳಿದ ಶೈಲಿ ಅರ್ಥ ಆಗುದಿಲ್ಲ. ಕ್ಷತ್ರಿಯರೊಬ್ಬರಿಗೆ 3 ಬಾರಿ ಅದು ವೀರೋಚಿತವಾಗಿ ಇರಬಹುದಾದ ಹೊರತು ನನ್ನ ದೌರ್ಬಲ್ಯ ಅಲ್ಲ. ಆದ ಕಾರಣ ನಾನು ಇಷ್ಟನ್ನು ಮಾಡುತ್ತೇನೆ. ನೀನೇನು ಮಾಡ್ತೀನಿ ಅಂತ ಬೇಕೋ ಬೇಡವ ಹೇಳು. ಕುರಿಯಾದಿ ತಡೆ ಕೇಳೋ ಮಾನವ, ನೀನು ಬೇಡಿ ದಂಡಿಯೇನೆಂದು ಬೇಡ ಪುರವರ ಕವಿ ವಾಯುಸುತನನ್ನು. ಹೌದು ಮಹಾರಾಯ, ನೀನು 3 ಬಾರಿ ಸೇತುವೆ ಮಾಡ್ತಿ. 3 ಬಾರಿಯೂ ನಾನು ಗೆದ್ದೇನೆ ಅಂತಂದ್ರೆ ಅಗ್ನಿಗುಂಡಕ್ಕೆ ಹಾಡ್ತಿ. ನಾನೇನು ಮಾಡ್ಲಿ ಹೇಳು? ನಿನ್ನ ಹಾಗೆಲ್ಲ ನಾನು ಸಾಯುವುದಿಲ್ವಲ್ಲ. ನಾನು ಸಾಯುವುದಿಲ್ಲ. ಸಾಯಲಿಕ್ಕೆ ಮನಸ್ಸಿಲ್ಲ ಅಂತಲ್ಲ, ನಾನು ಸಾಯುವುದೇ ಇಲ್ಲ. ನನಗೆ ಸಾವಿಲ್ಲ. ಹಾಗಾಗಿ ನಾನು ಹೇಳುವುದು, ಈಗ ನಾನು ಯಾವ ಪಂಥ ಮಾಡುವುದು? ನಿನ್ನಲ್ಲಿ ಏನಾದ್ರೂ ಮಾಡಬೇಕಲ್ಲ. ಏನಾದ್ರೂ ಮಾಡ್ಬೇಕು. ಹೌದು, ನನಗೆ ಸಾವಿಲ್ಲ ಅಂತ ಆದ ಮೇಲೆ ನನಗೆ ನೀನು ಮಾಡಿದಂತೆ ಪಂಥ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೇನು? ಹಾಗಾಗಿ ಈಗ ಸತ್ತು ಬದುಕುದು ಅಂತ ಹೇಳಿ ಒಂದು ಇರ್ತದಲ್ಲ, ಸತ್ತು ಬದುಕುದವ ಹಾಗೆ ಒಂದು ಮಾಡ್ತೇನೆ ನಾನು. ಯಾಕಂದ್ರೆ ನೀನು 3 ಬಾರಿ ಸೇತುವೆ ಮಾಡಿ ಅದನ್ನು ನಾನು ಮುರಿದೆ ಎಂದಾದ್ರೆ ಅಗ್ನಿಕುಂಡಕ್ಕೆ ಬೀಳ್ತಿ, ಸಾಯ್ತಿ. ನಾನು ಒಂದೊಮ್ಮೆಗೆ ನೀನು ಮಾಡಿದ ಸೇತುವೆಯನ್ನು ಮುರಿಯಲಿಕ್ಕಾಗದೆ ಹೋದರೆ ನಾನು ನಿನ್ನ ಸೇವೆ ಮಾಡಿ ಬದುಕುತ್ತೇನೆ. ಇಷ್ಟರವರೆಗೆ ಶ್ರೀರಾಮ ದೇವರ ಸೇವೆ ಮಾಡಿದವನು ನಾನು. ಆದರೆ ಏನು ಮಾಡೋಣ? ಇಲ್ಲಿ ನನಗೂ ನನಗೂ ಪಂಥವಾದ ಮೇಲೆ ರಾಮನ ಸೇತುವೆ ಮುಂದೆ ಇನ್ನೊಬ್ಬರ ಸೇತುವೆ ಉಳಿಯಬಾರದಕ್ಕೆ ಬೇಕಾಗಿ ನಾನು ಹೇಳಿದ್ದು. ಆದರೂ ಒಂದೊಮ್ಮೆಗೆ ನಾನು ಸೋತೇನೆಂದಾದ್ರೆ ನಿನ್ನ ಸೇವೆ ಮಾಡೋದು. ನಾನು ಪುಣ್ಯಕ್ಷೇತ್ರಕ್ಕೆ ಬಂದು ಹೋಗುವಾಗ ಕರ್ಕೊಂಡು ಹೋಗುವ ಸ್ಥಿತಿ ಬಂತಲ್ಲ. ಹಾಗಾದ್ರೆ ನಿನ್ನದಾದ ನಿರ್ಣಯ ಈಗ ಏನು ಇನ್ನು ವಿಳಂಬ? ಕಾಲನಿದ್ರೆಗೆ ಮುಗಿಬೇಕಲ್ಲ. ಎಂದ ನುಡಿಗೆ ದಂಡ ಮಾತನು
ನೋಡು ನೋಡು ನೋಡುತ್ತಿರುವಂತೆ ಸೇತುವೆ ನಿರ್ಮಾಣವಾಗಿದೆ. ಆಯ್ತಲ್ಲ ದಿನ ಸೇತು ಆಗಿದೆ. ಹೌದು. ಆದಂತ ಸೇತುವೆಯನ್ನು ನಾನು ಮುರಿತೆ ಅಂತ ಹೇಳಿದ್ದೇನೆ. ಅದೇ ಪ್ರಕಾರವಾಗಿ ಇದು ಎಡಗಾಲ ಊಟದಿಂದ ತುಳಿದಿದ್ದೇನೆ. ಎರಡನೆಯ ಬಾರಿ ಇದು ಮತ್ತೊಂದು ಬಾರಿ ಸೇತುವೆ ರಚನೆ ಇದು ಎರಡನೆಯದ್ದಾಗಲ್ಲ. ಎರಡನೇ ನೆನಪಿಟ್ಟುಕೋ. ಅದು ಸರಿ ನೆನಪು. ಯಾಕಂದ್ರೆ ನೀನು ನಿನ್ನದ್ದಾದಂತಹ ಸೋಲನ್ನು ಒಪ್ಪಿಕೊಳ್ಳುವಂತಹ ಸ್ಥಿತಿ ಬರುವಾಗ ನೀನು ಲೆಕ್ಕ ತಪ್ಪುವುದು ಬೇಡ ಅಂತ ನಾನು ಹೇಳಿದ್ದು. ನಿನ್ನಕ್ಕಿಂತ ಚೆನ್ನಾಗಿ ಲೆಕ್ಕ ಬರ್ತದಲ್ಲ. ಹಾಗಾದ್ರೆ ಎರಡನೆಯದಾದಂತಹ ಸೇತುವೆಯನ್ನು ನಿನ್ನ ಕಣ್ಣ ಮುಂದೆ ಮೆಟ್ಟಿ ಮುರಿದಿದ್ದೇನೆ. ಮೂರನೆಯ ಬಾರಿ ಇದು ನಾನು ಏನು ಕಲಿತಿದ್ದೇನೆ ಗುರುಗಳಿಂದ ಅದನ್ನೆಲ್ಲ ಒಗ್ಗೂಡಿಸಿ ಇದು ದಿವ್ಯ ಭವ್ಯವಾದ ಸೇತುವೆಯನ್ನು ರಚನೆ ಮಾಡುತ್ತೇನೆ. ಆಯ್ತಲ್ಲ, ಇನ್ನು ಏನು ಇದಕ್ಕೆ ನಿನ್ನದೇನು ಕೊಡ್ಲಿಕ್ಕಿಲ್ಲಲ್ಲ, ಬೇರೆ ಶಕ್ತಿ ಎಲ್ಲ ಕೊಟ್ಟಿದ್ದೇನು, ಎಲ್ಲ ಕೊಟ್ಟಿದ್ದೆ, ಮುರಿ ನೀನು ಎಲ್ಲ ಆಯ್ತಲ್ಲ. ಮೂರನೆಯದ್ದು ನೆನಪಿಟ್ಟುಕೋ. ನೀನು ಮೂರನೆಯದ್ದಾಗಿ ಮಾಡಿದಂತ ಸೇತುವನ್ನು ಇದು ನಾನು ಹೇಳಿದ ಪ್ರಕಾರವಾಗಿ ಕಾಳಿನಿಂದ ಮುರಿದಿದ್ದೇನೆ. ಎಲೆ ಮಾನವನಿ ಸಲೆ ಕೈ ಜಳಕದಿ ಬಲಿದಿಯ ಸೇತುವಾದೇನಾಯ್ತೋ. ಮಂಗನಲ್ಲಿ ಬಂದು ಮಾನವನು ಕಳೆದುಕೊಳ್ಳುವಂತ ಸ್ಥಿತಿ ಬಂದು ಹೋಯ್ತಲ್ಲ ನಿನಗೆ. ಹೇಳಿ ಮಾತಿಗೆ ಹೇಳ್ತಾ ಇದ್ದಿ ಮಂಗ ಮಂಗ ಹನುಮಂತನೆಂದು ಹೇಳಿಕೊಳ್ಳುವವನೇ. ಈಗ ಹನುಮಂತನೆಂದು ಹೇಳುವ ಅಷ್ಟಕ್ಕೆ ಬಂದು ಮುಟ್ಟಿದ್ದೀನಿ. ಇನ್ನು ನೀನು ಹೇಳದೆ ಉಪಾಯವಿಲ್ಲ. ಹಾಗಾಗಿ ನಿನ್ನಲ್ಲಿ ಇನ್ನು ನಾನು ಹೆಚ್ಚು ಮಾತಾಡುವುದಿಲ್ಲ. ನೀನು ಮಾನವನಾಗಿ ಒಬ್ಬ ಕ್ಷತ್ರಿಯೋಚಿತವಾದಂತಹ ಪಂಥಕ್ಕೆ ಒಡಂಬಟ್ಟಂತಹ ನೀನು ಇಷ್ಟೂ ಒಳ್ಳೆ ರೀತಿಯಾದಂತಹ ಶಸ್ತ್ರಧಾರಿಯಾಗಿ ಪಾಂಡಿತ್ಯವುಳ್ಳವನಾಗಿ ವಿದ್ಯಾವಂತನಾಗಿ ಒಮ್ಮೆ ನೀನು ಬಂದು ನನ್ನನ್ನು ತಿಳಿಯದೆ ಅಂಥವನ್ನು ಒಡ್ಡಿದೆಯಲ್ಲ. ಅಯ್ಯೋ, ನನಗೆ ಬೇಸರ ಆಗ್ತದೆ. ಯಾಕಂದ್ರೆ ನನ್ನ ಮಂಗನಲ್ಲಿ ಪಂಥ ಒಡ್ಡಿ ನಿನ್ನಂಥ ಕ್ಷತ್ರಿಯರೆಲ್ಲ ಸೋತು ಹೋಗುವುದು ಅಂತ ಹೇಳಿದ್ರೆ ಎಂಥದ್ದಿದೆ. ಇದು ಒಂದು ರೀತಿಯಲ್ಲಿ ಪ್ರಪಂಚಕ್ಕೆ ಒಂದು ರೀತಿಯಾದಂತಹ ಒಂದು ಬಹಳವಾದಂತಹ ಹೇಯವಾದಂತಹ ಒಂದು ಕಾರ್ಯ ಅಂತ ಹೇಳಬೇಕು. ಹಾಗಾಗಿ ಈಗ ಇಲ್ಲಿಗೆ ಮುಗಿಸುವ ನಾವು. ನೀವು ನನಗಿಬ್ಬರಿಗೆ ಗೊತ್ತಿರಲಿ, ಬೇರೆ ಯಾರಿಗೆ ಗೊತ್ತಾಗೋದು ಬೇಡ. ಹಾಗಾಗಿ ನಾನು ಹೇಳುದು, ಇನ್ನು ಹೆಚ್ಚು ಹೊತ್ತು ಇಲ್ಲಿ ಇದ್ದೆ ಅಂತ ಆದರೆ ಯಾರಾದರೂ ಮತ್ತೆ ಬಂದರೆ ಪ್ರಶ್ನೆ ಮಾಡ್ತಾರೆ, ಆವಾಗ ಹೇಳಲೇಬೇಕಾಗ್ತದೆ. ಅದಕ್ಕಾಗಿ ಹೇಳುವುದು, ನೀನು ಆಡಿದ ಮಾತನ್ನು ಪೂರೈಸಲಿಕ್ಕೆ ಆಗಲಿಲ್ಲ ಅಂತ ಹೇಳುವಂಥ ಒಂದು ವ್ಯಥ ಬೇಡ ನಿನಗೆ. ಈ ಕಥೆಯನ್ನು ಇಲ್ಲಿಗೆ ನಿಲ್ಲಿಸುವ. ಹಾಗಾಗಿ ನಾನು ಹೇಳೋದು, ನೀನು ಬಂದ ಹಾಗೆ ಹಿಂದೆ ಹೋಗೋದು ಒಳ್ಳೆಯದು. ಯಾಕಂದರೆ ನಿನ್ನನ್ನು ನೋಡುವಾಗ ಮದುವೆಯಾಗಿದ್ದಿರಬೇಕು, ಮಕ್ಕಳಿರಬೇಕು ಅಂತ ನನಗೆ ಅನಿಸ್ತಾ ಉಂಟು. ಹಾಗಾಗಿ ಮಕ್ಕಳು ನಿನ್ನನ್ನು ದಾರಿ ನೋಡಲಿಕ್ಕೂ ಸಾಕು. ಮದುವೆಯಾದಂಥ ಹೆಂಡತಿ ಗಂಡ ಹೋಗಿ ಕೆಲವು ಸಮಯವಾಯಿತು ಬರಲಿಲ್ಲ, ಎಲ್ಲಿ ಹೋಗಿದ್ದಾರೋ ಎನ್ನುವಂಥ ವ್ಯಥೆಯನ್ನು ಮಾಡಿಕೊಂಡಿರಲಿಕ್ಕೂ ಸಾಕು. ಇದಕ್ಕಾಗಿ ನಾನು ಯಾಕೆ ಒಬ್ಬ ಕಾರಣೀಕರ್ತನಾಗಬೇಕು? ಅದಕ್ಕಾಗಿ ನಾನು ಹೇಳೋದು, ಅಯ್ಯ ಬದುಕಿಕೋ ಎಲ್ಲಿಯಾದ್ರು. ನಾನು ಯಾರಾದ್ರೂ ಹೇಳೋದಿಲ್ಲ. ಮಕ್ಕಳಾಟಗಾಡಿ ಅಕಟ ಅಕ್ಕಟ ಏತಕಿವನಲಿ ಅಕಟಕ್ಕಟ ಏತಕಿವನಲಿ
ಸಂಪಾದನೆ ಮಾಡಿ ಎದ್ದು ಹೋಗುವುದಲ್ವ. ನನಗೆ ಆಕೆ ಬೇಕಿತ್ತು ಇವನಲ್ಲಿ ಮಾತನಾಡುವ ಕಾಯಕ. ಮಾತನಾಡಿದೆ. ಆದರೆ ಅವ ಮುಂದುವರಿದು ಹನುಮಂತ ಅಂತ ಹೇಳಿದ. ಹನುಮಂತನಾಗ್ಲಿ ಮತ್ತೊಂದಾಗಲಿ ಅದರ ಕಡೆಗೆ ಮತ್ತೆ ವಿಮರ್ಶೆ ಮಾಡುವುದಕ್ಕೆ ಹೋದದ್ದು ನನ್ನದ್ದು ತಪ್ಪಲ್ಲವೇ. ತೀರವಾದ ಮಕ್ಕಳಾಟಿಕೆಯನ್ನು ಆಡಿ ಮುಂದೆ ಪಂಥವನ್ನು ಕೊಡುವುದರ ತನ್ಮೂಲಕವಾಗಿ ರಾಘವನ್ನು ಕಂಡನಲ್ಲ. ಮೂರು ಲೋಕದ ಗಂಡುಗಳಿಗೆ ಎನಿಸಿದ ಪಾರ್ಥನಿಗೆ ಪುಣ್ಯಮೇವಾದ ರಾಮೇಶ್ವರದಲ್ಲಿ ಸೋಲು ಉಂಟಾಯಿತು. ಅದಕ್ಕೆ ಸೋಲು ಉಂಟಾಯಿತು. ಸೇತುವೆಯನ್ನು ಮುರಿಯುವ ಕಾಲಕ್ಕೆ ಶ್ರೀರಾಮನನ್ನು ನೆನಪಿಸುತ್ತಾತ ಸಾಗಿದ್ದಾನೆ. ನಾನು ಒಂದು ಬಾರಿಯಾದರೂ ಭಗವಂತನಾದ ಕೃಷ್ಣನ ನೆನಪು ನನಗೆ ಬಾರದೆ ಹೋಯಿತಲ್ಲ. ಹಾಗಾದರೆ ನಾನು ಎಂಬ ಅಹಂಕಾರ ನನ್ನಲ್ಲಿ ಇದ್ದುದರ ಸಿಂದರಾಗಿ ಭಗವಂತ ಅನುಗ್ರಹ ಇಲ್ಲದೆ ಸೋಲು ನನಗೆ ಲಭ್ಯವಾಯಿತು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಆಡಿದ ಮಾತನ್ನು ಹಿಂದಕ್ಕೆ ಪಡ್ಕೊಳ್ಳಿಕ್ಕೆ ಇಲ್ಲಲ್ಲ. ಆಡುತ್ತಾ ಇದ್ದಾನೆ ಅವ. ಆಡಿದ ಮಾತು ಪೂರೈಸುವುದಕ್ಕೆ ಆಗದಿದ್ರೆ ಹೋಗಬಹುದು ಅಂತ ಹೇಳ್ತಾ ಇದ್ದಾನೆ. ಯಾರಿಗೆ ಹೇಳುವುದಿಲ್ಲ ಅಂತ 10 ಬಾರಿ ಅವನೇ ಹೇಳಿ ಆಯ್ತಲ್ಲ. ಇನ್ಯಾರಲ್ಲ ಹೇಳಲಿಕ್ಕೆ ಉಂಟ ಖಂಡಿತ ಹೇಳ್ತಾನೆ. ಅದಕ್ಕಿಂತ ಆಡಿದ ಮಾತನ್ನು ಪೂರೈಸಬೇಕಾದದ್ದು ಧರ್ಮ ನನ್ನದು. ಇಲ್ಲಂತಾದ್ರೆ ಶತ್ರುವಿನಾಗಿ ಜನ್ಮ ಅಂತ ಹೇಳಿದ್ರೆ ಏನು ಪ್ರಯೋಜನ? ನಾಳಿನ ಜನಾಂಗದನ್ನ ಕುರಿತು ಏನನ್ನ ಆಡೀತು ಇನ್ನು ವಿಳಂಬ ಸಲ್ಲದು. ಆದುದರಿಂದ ಅಗ್ನಿಮಂತ್ರದಿಂದ ಅಗ್ನಿಯನ್ನು ಪ್ರತಿಷ್ಠಾಪಿಸಿದ್ದೇನೆ. ಭಗವಂತನಾದ ಕೃಷ್ಣನನ್ನು ನೆನಪು ಮಾಡಿದ್ದೇನೆ. 2 ಪ್ರದರ್ಶನೆ ಬಂದು 3ನೇ ಎಡೆಗೆ ಗಮನವನ್ನು ಹರಿಸ್ತೇನೆ. ಅಗ್ನಿಯನೆನುದ ಮನವಾರ ನಿಂದಿರೆ ವೃದ್ಧ ವಿಪ್ರಾಕಾರದಲ್ಲಿ ಹರಿ ಬಂದು ನುಡಿದ ಇದೇನೆನುದಾಗ ಅಕ್ಕಿದೇರನ ದಯೆಯು ಮಾಡುವುದೇ ಅಂತ ಸ್ವರ ಕೇಳ್ತಾನೆ. ಹೌದೌದು. ನನ್ನೇ ಉದ್ದೇಶಿಸಿ ತೀರಾ ಪರಿಚಿತವಾದಂತಹ ಸ್ವರ. ಆ ಕಡೆ ದೃಷ್ಟಿ ಹಾಯಿಸ್ತೇನೆ. ಇಬ್ಬರ ಭಕ್ತರ ಸಂಗಮ ಆಗಿದೆ. ಹೌದೌದು. ಸಂಗಮ ಕ್ಷೇತ್ರವಾದಂತಹ ರಾಮೇಶ್ವರ. ಆದರೆ ಭಕ್ತರು ಪರಸ್ಪರವಾಗಿ ಸಂಗಮ ಸ್ನಾನವನ್ನು ಮಾಡಲಿಕ್ಕೆ ಹೋರಾಡ್ತಾ ಇದ್ದಾರೆ. ಅಭಿಪ್ರಾಯ ವ್ಯತ್ಯಾಸವಾಗಿದೆ. ವ್ಯತ್ಯಾಸವಾಗಿ ಎಲ್ಲಿವರೆಗೆ ಮುಟ್ಟಿದೆ ಅಂತಂದ್ರೆ ಆತ್ಮಹತ್ಯೆಯ ಪ್ರಯತ್ನದವರೆಗೂ ಸಾಗಿದೆ. ಯಾರು ಅಲ್ಲ, ನಮ್ಮವನೇ ಆದಂತಹ ಅರ್ಜುನ. ಹಾಗಾಗಿ ಇಲ್ಲಿ ನಿಲ್ಲುವಂತಹ ಸಮಯ ಇಲ್ಲ. ಆದಷ್ಟು ಬೇಗನೆ, ಈಗಲ್ಲ, ವೃದ್ಧ ವಿಪ್ರಾಕಾರದಿಂದ ಅಲ್ಲಿಗೆ ಹೋಗ್ತೇನಂತೆ. ಏನಿದು ನಿಮ್ಮಲ್ಲಿ ಸಂವಾದ? ಏನಿದು ನೀನದೇಕಗ್ನಿಯನು ಮನದ ಮಾನವಿಲ್ಲದೆ ಹಾರಿದವೇ? ನೀನದೇಕಗ್ನಿಯನು ಮನದನು ಮಾನವಿಲ್ಲದೆ ಹಾರಿದವೇ? ಬೇಡಿ ನೀರೋದವ ಮಾಡ್ಬರು ಮಾನವರುಳು ಕೇಳೋ ನೀರೋದವ ಆರು ಮಾಡ್ಬರು ಮಾನವರುಳು ಅಗಡ ಸುಮ್ಮನೆ. ಏನಿದು ನಿಮ್ಮಲ್ಲಿ ಸಂವಾದ? ಸಾಕಯ್ಯ ತಡೆಯಿರಿ. ಸ್ವಲ್ಪ ತಡೆ. ನಾನು ನೋಡಿಕೊಂಡ ಏನನ್ನ ಸ್ವಾಮಿ? ಅಯ್ಯ,
ಸ್ವಲ್ಪ ತಡಿಬೇಕು. ಯಾಕೆ ಗೊತ್ತೋ? ಯಾಕೆ? ಅಗ್ನಿ ಉರಿತಾ ಇದೆ. ಯುವಕ ನೀನು, ಬಾಳಿ ಬದುಕಬೇಕಾಗಿದ್ದವ. ಪವಿತ್ರವಾದಂತಹ ಕ್ಷೇತ್ರ ರಾಮೇಶ್ವರ, ಸಂಗಮ ಸ್ನಾನ ಮಾಡಬೇಕಾದಂತಹ ಸ್ಥಳ. ಪ್ರಾಯಶಃ ಸ್ನಾನ ಮಾಡದೆ ದೇವರ ದರ್ಶನ ಮಾಡದಿದ್ರೆ ಆಗುವಂತಹ ಗತಿ ಇದಾಗಿರ್ಬೇಕು. ಇದು ಸತ್ಯ ಹೇಳ್ತಾರೆ. ನೀನು ಯುವಕ, ಇಲ್ಲಿ ತೀರ್ಥಕ್ಷೇತ್ರಕ್ಕಾಗಿ ಒಂದದ್ದಲ್ಲ. ಹೌದು, ಸ್ನಾನ ಮಾಡಿದ್ಯಾ ನೀನು? ಮುಳುಗಿದ್ದೇನೆ. ಮುಳುಗಿದ್ದು ಮಾತ್ರ ಅಲ್ವ? ಅಷ್ಟೇ ಅಲ್ವ? ಊರಾವರ್ತಿ ಅಲ್ಲ, ಈ ಮುಳುಗಿದಂತಹ ನೀನು ಉರಿಯುತ್ತಿರುವಂತಹ ಅಗ್ನಿ, ಹೀಗೆ ಅಗ್ನಿಗೆ ಹಾರಿದಪೆ ಅಂತ ಹೇಳ್ತಾ ಇದೆಯಲ್ಲ. 2 ಆಯಿತು. ಸುತ್ತು 3 ಸುತ್ತು ಭರ್ತಿ ಆಗಲಿಲ್ಲ. 3 ಸುತ್ತು ಭರ್ತಿ ಆದ್ರೆ ಏನಾಗುತ್ತದೆ ಅಂತ ಗೊತ್ತುಂಟು ನಿನಗೆ ಸಹ. ಅಲ್ಲಿ ಅಲ್ಲ, ಇಲ್ಲಿ ನೀನು ಒಬ್ಬನೇ ಇಲ್ಲ, ಆಚೆ ಮತ್ತೊಬ್ಬ ಕಾಣ್ತಾ ಇದ್ದಾನಲ್ಲ. ಅವನನ್ನು ನೋಡುವ ಸ್ಥಿತಿಯಲ್ಲಿ ಈಗ ನೀನು ಸ್ಥಿತಿಯಲ್ಲಿ ಇಲ್ಲ. ಇಷ್ಟೆಲ್ಲ ಆಗಬೇಕಾದ್ರೆ, ಈ ಬೆಳವಣಿಗೆ ಆಗಬೇಕಾದ್ರೆ, ಈ ಕ್ಷೇತ್ರದಲ್ಲಿ ಅಗ್ನಿಗೆ ಹಾರಿದಕ್ಕೆ ಅಂತ ಈ ಬೆಳವಣಿಗೆ ಆಗಬೇಕಾದ್ರೆ ನಾನು ನೋಡಿಕೊಳ್ತೇನೆ. ನನ್ನ ಮಾತಿನ ಧ್ವನಿ ಅರ್ಥ ಮಾಡಿಕೊ. ನೀನು ಹಾರುವುದನ್ನು ನಾನು ನೋಡಿಕೊಳ್ತೇನೆ. ಅಂದ್ರೆ ನಾನು ನೋಡಿಕೊಳ್ತೇನೆ. ಓಹೋ, ಯಾಕೆ ಗೊತ್ತೋ? ಯಾಕೆ? ನಿಮ್ಮಲ್ಲಿ ಏನೋ ಸಂವಾದದ ರೂಪ ಆಗಿ ಅದು ವಿವಾದಕ್ಕೆ ಹೋಗಿ ಈಗ ಅಗ್ನಿಗಾರಿ ಪ್ರಾಣತ್ಯಾಗ ಮಾಡಬೇಕು ಅಂತ ಹೊರಟವ ನೀನು. ಎಷ್ಟೋ ವರ್ಷ ಕಾಲ ಬದುಕಬೇಕಾಗಿದ್ದವ. ಈ ಸ್ಥಿತಿಯಲ್ಲಿ ನೀನು ಪ್ರಾಣತ್ಯಾಗ ಮಾಡಬೇಕಾದ್ರೆ ನಿಮ್ಮಲ್ಲಿ ಏನೋ ಆಗಿದೆ ಅಂತ ನಾನು ತಿಳಿಬೇಕು. ಏನಿದು ನಿಮ್ಮಲ್ಲಿ ಸಂವಾದ? ಅಲ್ಲ, ಈ ಉರಿತಿರುವಂತಹ ಅಗ್ನಿಗೆ ನೀನು ಹಾರಬೇಕಾದ್ರೆ, ಈಗ ನಿನಗೆ ವಿರಕ್ತಿ ಬರಬೇಕಾದ್ರೆ ನಿಮ್ಮಲ್ಲಿ ಏನೋ ಆಗಿರಬೇಕಲ್ಲ. ಏನಾಯ್ತು? ಆದ್ದರಿಂದ ಸ್ವಲ್ಪ ತಡೆಯ. ವಿಪ್ರೋತ್ತಮರೇ, ಮೊದಲಾಗಿ ನಿಮ್ಮ ಚರಣಾರವಿಂದಗಳಿಗೆ ಎಳಗಿದ್ದೇನೆ. ಭೂಮಿಯ ದೇವರಲ್ವೇ ನೀವು? ಪ್ರಾಯಶಃ ಎಲ್ಲರಿಗೆ ದೇವರನ್ನು ಕಾಣುವುದಕ್ಕಾಗುವುದಿಲ್ಲ ಅಂತ ಹೇಳಿ ಎಂದು ಕಪಟ ವಿಪ್ರ ನುಡಿಯಲು ಕೇಳುತ್ತಲ ಬಂಧಿಸಿದೆ ಮೂವೇಳೆ ಕೂರ್ಗಣೆ ಇಂದ ಸೇತುವನದನ್ನು ಮುರಿದರೆ, ಬಂಧಿಸಿದೆ ಮೂವೇಳೆ ಕೂರ್ಗಣೆಯಿಂದ ಸೇತುವನದನ್ನು ಮುರಿದರೆ, ಕುಂದದಗ್ನಿಯ ಪಕ್ಕ ಬೆನುತಾ ನೆಂದಿನಿ ಕವಿವರನ ಕೈಯಲ್ಲಿ ಎಂದು ಕಪಟ ವಿಪ್ರ ನುಡಿಯಳು ಕೇಳುತ್ತಲ ಸಕ್ರನಾತ್ಮದ ಬೇಡನವನೋಳು ನಿಮ್ಮನ್ನು ಕಂಡಾಗ ಸಾಕ್ಷಾತ್ ಭಗವಂತನಂತೆ ಕಂಡನು. ನನ್ನ ಕೊನೆಯ ಹೊತ್ತಿಗೆ ದೇವರ ದರ್ಶನ ಆಯಿತು ಎನ್ನುವಂತ ಸಂತಸ ಒಂದು ನನ್ನಲ್ಲಿ ಉಂಟು. ಆದರೆ ಕೇಳಿದಿರಲ್ಲ, ಏನು ನಿಮ್ಮೊಳಗೆ ಸಂವಾದ, ಏನೋ ಒಂದು ನಡೆದಿರಬೇಕು ಅಂತ. ಯಾಕಂದ್ರೆ ಅವನಲ್ಲಿ ಯಾವುದೇ ರೀತಿಯ ಸ್ಪಂದನ ಇಲ್ಲ. ಬೇರೆ ಯಾರಾದರೂ ಇಂಥ ಹಸಿ ಉರಿಗೆ ಹಸಿ ಹುಡುಗ ಹಾರ್ತೇನೆ ಅಂತ ಹೋಗುವಾಗ ಸ್ವಲ್ಪ ಅದು ಸ್ಪಂದನ ಬೇಕೋ ಬೇಡವಾ? ಹಾಗಿದ್ರೆ ಏನು ನಡೆದಿರ್ಬೇಕು. ಆದ್ದರಿಂದ ನಾನು ಕೇಳಿ ಅವ ಸ್ಥಿತಪ್ರಜ್ಞ ಏನಾಗಿದೆ? ನಿಜವಾಗಿ ನಾನು ಇಲ್ಲಿಗೆ ಬರುವ ಮೊದಲು ಇಲ್ಲಿ ಆಡಬೇಕು ಅಂತ ಬಂದವನೇ ಅಲ್ಲ. ನೀವೇ ಹೇಳಿದ ಹಾಗೆ ತೀರ್ಥ ಪರ್ಯಟನೆಗಾಗಿ ಬಂದವ ನಾನು. ಮಧ್ಯಮ ಭಾರತ ಅರ್ಜುನನೆಂಬ ನಾಮಾಂಕಿತ ನನ್ನದು. ಉತ್ತರದಿಂದ ಇದ್ದವ. ದಕ್ಷಿಣಾಭಾರತದ ಎಲ್ಲ ಕಡೆಗೆ ಪುಣ್ಯಕ್ಷೇತ್ರವನ್ನು ಸಂದರ್ಶಿಸುತ್ತಾ ಇಲ್ಲಿ ಬಂದ ಕಾಲಕ್ಕೆ ಪುಣ್ಯಮಯವಾದಂತಹ ರಾಮೇಶ್ವರದಲ್ಲಿ ಶಿವನ ದರ್ಶನವಾದ ಬಳಿಕ ಸೇತುವೆಯನ್ನು ಕಾಣಬೇಕು ರಾಮ ಕಟ್ಟಿದು ಎನ್ನುವ ಭಾವದಿಂದ ಮುಂದುವರಿದು ಬಂದಾಗ ಬಹುದೂರದಲ್ಲಿ ಇವನನ್ನು ನಾನು ಕಂಡೆ. ನಾನು ಕಾಣುವವರಿಗೆ ಈ ಸ್ಥಿತಿಯಲ್ಲಿ ಇರಲಿಲ್ಲ. ಬಲವಾಗಿ ಗಾಳಿ ಬೀಸಿದರೆ ಸಮುದ್ರಕ್ಕೆ ಬೀಳುವ ಸ್ಥಿತಿಯಲ್ಲಿ ಇದ್ದ ವೀರಯೋಧನಾದಂತಹ ಅರ್ಜುನನಾದಂತಹ ನೀನು ಏನು ಅಲ್ಲದಂತಹ ಇವನನ್ನು ಕಂಡವಾಗ ನನ್ನಲ್ಲಿ ಒಂದು ಪ್ರಾಣಿದಯೆ ಅಂತ ಉಂಟು. ಯಾವುದೇ ಪ್ರಾಣಿಗಳು ಅಸಹಾಯಕತೆಯಲ್ಲಿ ಉಂಟು ಅಂತಾದ್ರೆ ಮಾನವತೆಯ ನೆಲೆಯಲ್ಲಿ ಅವುಗಳಿಗೆ ಸಹಾಯ ಮಾಡುವ ಎನ್ನುವ ನೆಲೆಯಲ್ಲಿ ಬಿಸಿಲು ನನ್ನಂತ ಒಂತಗಾರಿಗಳಿಗೂ ನಿಲ್ಲುವುದಕ್ಕೆ ಅಸದಳವಾದಂತಹ ಈ ಸ್ಥಿತಿಯಲ್ಲಿ ಪ್ರಾಯಶಃ ಅಸಹಾಯಕತೆ ಉಂಟು. ಅದಕ್ಕಿಷ್ಟು ಉಪಕಾರ ಮಾಡೋಣ, ಆ ದಡಕ್ಕೆ ಸೇರಿಸೋಣ ಆಚೆ ಬದಿ ಎಲ್ಲಿಯಾದ್ರು ಅಂತ ಕೇಳಿ ಮಾತುಗೆ ಪ್ರಾರಂಭಿಸಿದೆ ನಾನು. ಆದ್ರೆ ಏನೋ ಹೇಳುತ್ತಿದ್ದಾಗೆ ಇತ್ತು. ಮಾತನಾಡುವಾಗ ಪ್ರತ್ಯುತ್ತರವನ್ನು ಕೊಟ್ಟಿತು. ಯಾರು ನೀನು ಕೇಳಿದೆ ನಾನು. ಹೇಳಿದ್ದವ ಬೇರೆ. ನಾನು ರಾಮದಾಸ ವಾಯುನಂದನ ಹನುಮಂತನೆಂದ ನನ್ನ ಹೆಸರು ಹೇಳಿದ.
ತಪ್ಪೇನಿಲ್ಲ. ರಾಮದಾಸ ಅಂತ ಹೇಳಿದ್ದೇ ತಪ್ಪಾದದ್ದು. ಈಗ ಹನುಮಂತ ಅಂತ ಯಾರು ಬೇಕಾದ್ರೆ ಹೆಸರು ಇಟ್ಟುಕೊಳ್ಳಬಹುದು. ಅಲ್ಲ, ವಾಯುದೇವನ ಮಗ ಅಂತ ಯಾರು ಕೂಡ ಹೇಳಬಹುದು. ಕನಕಗರ್ಭದ ಶಿಷ್ಯ 84 ಲಕ್ಷ ಜೀವರಾಶಿಗಳಲ್ಲಿ ಅಲ್ಲ ಮಾನವತೆ ಎಲ್ಲವೂ ತಂದೆ ಸ್ವರೂಪನಾಗಿ ಪ್ರಾಣದೇವಿಯಲ್ಲಿ ಇರುವುದು ಅವರಷ್ಟೇ. ಅದರ ನನ್ನ ವಾದವಲ್ಲ. ರಾಮದಾಸ ಅಂತ ಹೇಳಿದ ಕಾಲಕ್ಕೆ ಅವನಲ್ಲಿ ಒಂದು ಪ್ರಶ್ನೆ ಹಾಕಿದೆ. ವಜ್ರಕಾಯಿಯಾಗಿ 3 ಮೂರ್ತಿಗಳ ದಿವ್ಯಾನುಗ್ರಹವನ್ನು ಹೊಂದಿದ ಓರ್ವ ಈ ಸ್ಥಿತಿಯಲ್ಲಿರುವುದಕ್ಕೆ ಕಾರಣ ಹೇಳಿದ್ರೆ ಮತ್ತೊಂದು ಸುಳ್ಳನ್ನಾಡಿದ. ಸತಯೋಜನ ವಿಸ್ತೀರ್ಣ ನೀಲಾಂಬುದಿಗೆ ಅಂದು ನಾವು ಸೇತುವೆಯನ್ನು ಬಲಿದು ಬೆಟ್ಟ ಗುಡ್ಡಗಳನ್ನೆಲ್ಲ ಒತ್ತು ತಂದ ಎಸೆಯಿಂದಲಾಗಿ ನನ್ನ ಸ್ಥಿತಿ ಹೀಗಾಯಿತು ಅಂತ ಹೇಳಿದ. ಅಲ್ಲ, ಈಗ ಅಗ್ನಿಗೆ ಹಾರೋದಕ್ಕೂ ಅದಕ್ಕೇನು ಸಂಬಂಧ ಅಂತ ಅದನ್ನು ಕಂಡಾಗ ಮತ್ತಷ್ಟು ನನಗೆ ಸಿಟ್ಟು ಬಂತು. ನಾನು ಅವನ ಹತ್ರ ಹೇಳಿದೆ, ಇದಕ್ಕೆ ಎಲ್ಲ ಎಂಥದ್ದು ಕಲ್ಲು ಮಲ್ಲುಗಳನ್ನು ಬರಬೇಕಾದ ಅಗತ್ಯ ಉಂಟ? ನನ್ನಂತ ವಂತಗಾರಗಳು ಮನಸ್ಸು ಮಾಡಿದರೆ ಸೇತುವೆಯನ್ನು ನಾನು ರಚಿಸ್ತೇನೆ, ಹಿಂದೆ ಮಾಡಿದ್ದೇನೆ ಹೇಳಿ ಉಂಬಕುಂಬಿನಿಗೆ ಅಂತ ಹೇಳಿದೆ. ಕೊನೆಗೆ ಅವರು ಅಧಿಕ ಪ್ರಸಂಗ ಆಡಿದ. ಒಂದು ವೇಳೆ ಸೇತು ರಚನೆಯನ್ನು ನೀವು ಮಾಡಿದೆ ಅಂತಾದ್ರೆ ರಾಮನ ಮುಂದೆ ಮತ್ತೊಂದು ಸೇತುವೆಯನ್ನು ಇರಗೊಡಲಾರೆ ಎಡಕಾಲ ಮುಂಗುಷ್ಟದಿಂದ ಮೆಟ್ಟಿ ಬರೀತೇನೆ ಅಂತ. ಹಾಗಿದ್ರೆ ವಿವಾದ ಹೋಗಿ ಪಂಥಕ್ಕೆ ತಿರುಗಿತ್ತು. ಮಂಗ ಒಂದು ಇಷ್ಟು ಮಾಡ್ತಾನೆ, ಇದೇ ತಪ್ಪು. ಏನು ಸ್ವಾಮಿ? ಈಗ ನೀನು ಕ್ಷತ್ರಿಯ, ಹೌದು. ಹೇಳಿ ಕೇಳಿ ಅವನು ವಾನರ. ಈ ಕ್ಷತ್ರಿಯ ನೀವು, ವಾನರ ನೀವು. ಪಂಥ ಅಂತ ಉಂಟು? ಅಲ್ಲ, ಪಂಥ ಅಂತ ಇಲ್ಲ. ಅಲ್ಲ, ಆಗುತ್ತದ ಅಂತ ಕೇಳು. ಆಗುವುದಿಲ್ಲ. ಆದ್ರೆ ಅವನ ಮಾತಿನಿಂದ ಬರದಿಂದ ಶಾಸ್ತ್ರ ತೇಜಸ್ಸೇ ಮುಂದೆ ಬಂದು ಅವ ಇಷ್ಟು ಮಾಡ್ತಾನಂತಾದ್ರೆ ಕ್ಷತ್ರಿಯನಾದ್ರೆ ನಾನೇನಾದ್ರೂ ಮಾಡಬೇಕೋ ಬೇಕು. ಕೊನೆಗೆ ನೀನು ಒಂದು ವೇಳೆ ನಾನು ಕಟ್ಟಿದ ಸೇತುವೆಯನ್ನು ಮುರಿತಿಂತಾದ್ರೆ ಮತ್ತೆ ನನಗೆ ಬದುಕು ಬೇಡ. ಈ ಪ್ರಪಂಚದಲ್ಲಿ ಬದುಕುವುದಕ್ಕೆ ಇಚ್ಛಿಸುವುದಿಲ್ಲ. ನಿನ್ನ ಕಣ್ಮುಂದೆ ಅಗ್ನಿಗೆ ನಾನು ಆರ್ತೇನೆ, ನಾನು ದೂಡಿಕೊಳ್ತೇನೆ, ಸಾಯ್ತೇನೆ ಅಂತ ಹೇಳಿದೆ. ಅವ ಹೇಳಿದ ನನಗೆ ಸಾಯ್ಲಿಕ್ಕೆ ಆಗುವುದಿಲ್ಲ, ಒಂದು ವೇಳೆ ಸೇತುವೆ ಮುರಿಲಿಕ್ಕೆ ಆಗದಿದ್ದರೆ ಮತ್ತೆ ನಿನ್ನ ಹಿಂದೆ ನಾನು ಬರ್ತೇನೆ ಅಂತ ಆಡಿದೆ. ಈಗ 3 ಬಾರಿ ಕಟ್ಟಿದ ಸೇತುವೆ ಏನಾಯ್ತು? ಇಲ್ಲ, ಮುರಿದಿದ್ದಾನೆ ಸ್ವಾಮಿ ಕ್ಷಣಾರ್ಥದಲ್ಲಿ. 3 ಬಾರಿ ಕಟ್ಟಿದ್ದಾನೆ. ಹೌದು. ಎಷ್ಟು ಹೊಟ್ಟೆ ಕಿಚ್ಚುಂಟು ಅವನಿಗೆ. ಸ್ವಲ್ಪ ಹೊತ್ತು ಯಾರಿಗೆ ನೋಡ್ಲಿಕ್ಕೂ ಬಿಟ್ಟಿಲ್ಲ. 3 ಬಾರಿ ಕಟ್ಟಿದ ಸೇತುವೆಯನ್ನು ಅವ ಮುರಿದ. ಈಗ ಪಂಥದಲ್ಲಿ ನೀನು ಸೋತಿದ್ದಿ ಅಂತ ಅಗ್ನಿ ಪ್ರವೇಶ ಮಾಡ್ಲಿಕ್ಕೆ ಹೊರಟದ್ದು. ಚಂದವಾಯ್ತಿನ್ನೇ ನಾನು ಸುರಳೆ ನಿನ್ನಯ ಶೌರ್ಯ ಶ್ರೀರಾಮಭದ್ರ ಬಂಧಿಸಿದಂತಹ ಸೇತುವೆಯ ಸ್ಥಳ ಇದಲ್ವಾ? ಹೌದು. ಈಗ ಸೇತುವೆ ಉಂಟಾ? ರಾಮಭದ್ರ ಕಟ್ಟಿದಂತಹ ಬಂಧಿಸಿದಂತಹ ಸೇತುವೆ ಉಂಟಲ್ಲ? ಉಂಟಾ? ಉಂಟಲ್ಲ? ನನ್ನ ಪ್ರಕಾರ ಉಂಟು. ಉಂಟು. ಅಯ್ಯ, ಹಾಗಿದ್ರೆ ಅದೇ ಭದ್ರ ಅಂತ ಆಯ್ತಲ್ಲ? ಅಯ್ಯ, ಇವೊಂದು ವಿಚಿತ್ರ. ಯಾವುದು? ಇದನ್ನು ನಾನು ಚಂದ ಅಂತ ಯಾಕೆ ಹೇಳೋದು ಗೊತ್ತವ? ಯಾಕೆ? ಶತಯೋಜನ ವಿಸ್ತಾರವಾದಂತಹ ಈ ಲವಣಾಂಬುದಿಗೆ ಬಾಣಮುಖೇನ ಸೇತುವೆ ಕಟ್ಟಿದ್ದೇವೆ ಅಂತ ನೀನು ಪಂಥ ಹಾಕಿದ್ದವನು. ಹೌದು. ಹಾಗೆ ಕಟ್ಟಿದ್ರು ಕೂಡ ಅದು ಶಾಶ್ವತ ಅಲ್ಲ, ಅದು ಬರೇ ಲಘುವಾದದ್ದು ಅಂತ ಅವ ಹೇಳಿದ್ದು. ನಾನು ಮುರಿತೇನೆ ಅಂತ. ಈಗ ಪರಿಣಾಮ ನಂಗೆ ಗೊತ್ತಾಯ್ತು. ನೀನು ಹೇಳಿದ್ದಿ 3 ಬಾರಿ ನಾನು ಕಟ್ಟಿದ್ದೇನೆ. 3 ಬಾರಿ ಅವನು ಮುರಿದಿದ್ದಾನೆ. ಮುರಿದದ್ದು ಏನು ಕಾಣುವುದಿಲ್ಲ. ಹೌದು, ಏನಿಲ್ಲ, ಕುರುಹ ಏನು ಕಾಣುವುದಿಲ್ಲ, ಎಲ್ಲ ಸಾಗರ ಗರ್ಭಕ್ಕೆ ಸೇರಿದೆ. ಆದರೆ ಒಂದುಂಟು. ಏನು?
ಈ ಯುಗದಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಕಾರ್ಯವನ್ನು ಕಣೆಯಿಂದ ಎಣೆಯುವಂತಹ ಸೇತುವೆ ಶತಯೋಜನ ವಿಸ್ತಾರವಾದಂತಹ ಸಮುದ್ರಕ್ಕೆ ಇದೊಂದು ಹೊಸ ದಾಖಲೆ ಅಲ್ವಾ? ಹೌದು. ಈಗ ದಾಖಲೆಯನ್ನು ಮುರಿದ ಹಾಗಾಯ್ತಲ್ಲ. ಅದೇ ಕೇಳಿದ್ದು ಅವ ಹನುಮಂತ ಅಲ್ಲ. ಆದ ಕಾರಣ ನಾನು ಹೇಳುವಂಥದ್ದು ನೀನು ಕಟ್ಟಿದ್ದಕ್ಕೆ ಅಲ್ಲ, ಅವ ಮುರಿದದ್ದಕ್ಕೆ. ಇದನ್ನು ನೋಡಿದವರು ಯಾರು ಅಂತ ಸಾಕ್ಷಿ ಇದ್ದಾರೆ? ಮೂರನೇವರು ಯಾರು ಇಲ್ಲ. ಮೂರನೇವರು ಸಾಕ್ಷಿ ಅಂತ ಹೇಳುದೇ ಮೂರನೇವರು. ಇಬ್ಬರಿದ್ರೆ ಸಾಕ್ಷ್ಯ ಬೇಡ. ಯಾರು ಇಲ್ಲ. ಇಬ್ಬರೇ ಇದ್ರೆ ಇದ್ರೆ ಸಾಕ್ಷ್ಯ ಬೇಡ. ವಿವಾದ ಬಂದಾಗ ಸಾಕ್ಷ್ಯ ಬೇಕಾಗ್ತದೆ. ಈಗ ವಿವಾದ ಬಂತಲ್ಲ, ಅಲ್ಲ ನೋಡಿದವ್ರು ಯಾರು? ನಾನು ಕಟ್ಟಿದ್ದನ್ನು ಅವ ನೋಡಿದ್ದಾನೆ, ಅವ ಮುರಿದದ್ದನ್ನು ನಾನು ನೋಡಿ. ಅದೇ ನೀನು ಕಟ್ಟಿದ್ದನ್ನು ಅವ ಮುರಿದಿದ್ದಾನೆ, ಅವ ಮುರಿದದ್ದನ್ನು ನೀನು ನೋಡಿದ್ದಿ. ಆದ್ರೆ ನೀವು ಸೇತುವೆ ಕಟ್ಟಿದ್ದಕ್ಕೆ ಏನು ಸಾಕ್ಷ್ಯ? ಅವ ಇದ್ದಾನೆ. ಅವ ಹೇಳುವುದಿಲ್ಲ ಮತ್ತೆ ಯಾಕಂದ್ರೆ ನೀವು ಪರಸ್ಪರ ನೀವೇನಾಯ್ತಿದ್ರಲ್ಲಿ, ನೀವು ಪರಸ್ಪರ ಇದರಲ್ಲಿ ಸಂಬಂಧಿಕರು. ಈ ವ್ಯಾಜ್ಯದಲ್ಲಿ ಇದೊಂದು ವ್ಯಾಜ್ಯ ಅಲ್ವಾ? ಈಗ ಈ ವ್ಯಾಜ್ಯದಲ್ಲಿ ನೀವೀಗ ಇಬ್ರು ಕೂಡ ಕಕ್ಷಿದಾರ. ನಿಮ್ಮಲ್ಲಿ ಕಕ್ಷಿಯಾಗಿದೆ ಅಲ್ಲ, ಒಪ್ತಿಲ್ಲ ನೀವು, ನೀವಿಬ್ರು ಕಕ್ಷಿದಾರ. ಇದಕ್ಕೊಂದು ಸಾಕ್ಷಿ ಬೇಡವಾ? ನೀನು ಕಟ್ಟಿದ್ದು ನಾಳೆ ಇದನ್ನು ಪ್ರಪಂಚದಲ್ಲಿ ಯಾರಾದ್ರೂ ಹೇಳ್ಬೇಡ್ವಾ? ಈಗ ಇಲ್ಲಿ ಇರ್ತಿದ್ರೆ ನಾನು ಇದನ್ನು ಹೇಳ್ತಿರ್ಲಿಲ್ಲ. ಇದು ಇಲ್ಲೇ ಇರ್ತಿದ್ರೆ, ಸ್ಥಾಯಿಯಾಗಿ ಇರ್ತಿದ್ರೆ ನಾನು ಇದನ್ನು ಕೇಳ್ತಾ ಇದ್ದೇನೆ, ಕೇಳ್ತಾ ಇರಲಿಲ್ಲ. ಈಗ ನನ್ನಂತಹ ಒಬ್ಬ ವೃದ್ಧ ಬ್ರಾಹ್ಮಣ, ಭೂಮಿಯ ದೇವರಂತ ನೀನು ಆವಾಗಲೇ ಹೇಳಿದ್ದೆ. ಹಾಗಾಗಿ ಇದಕ್ಕೆ ಸಾಕ್ಷಿಯಾಗಿ ನಾನೇ ನೋಡ್ಬೇಕಾಗ್ತದೆ. ಯಾಕಂದ್ರೆ ಇದು ನನಗೂ ಕೂಡ ವಿಚಿತ್ರವೇ. ನನ್ನ ಜೀವಮಾನದಲ್ಲಿ ಇಷ್ಟು ವಯಸ್ಸಾಯ್ತು ನನಗೆ ಇಂತಹ ಒಂದು ವಿಚಿತ್ರವಾದಂತಹ ಸನ್ನಿವೇಶವನ್ನು ಬಾಣದ ಮುಖಾಂತರವಾಗಿ ಸೇತುವೆಯನ್ನು ಬಲಿಯುವಂಥದ್ದು. ಅಂತಹ ಸೇತುವೆಯನ್ನು ಕ್ಷಾತ್ರವೀರನಾದಂತಹ ನೀನು ಅರ್ಜುನ ಅಂತ ಹೇಳಿದೆಯಲ್ಲ, ಅರ್ಜುನ ಕಟ್ಟಿದಂತಹ ಸೇತುವೆಯನ್ನು ಒಬ್ಬ ಮುರಿಯುವುದಂದ್ರೆ ಏನು ಸಾಮಾನ್ಯವಾದ ಅಲ್ಲ. ಅದಕ್ಕಾಗಿ ನೀನೀಗ ಅಗ್ನಿ ಪ್ರವೇಶ ಮಾಡಿದ್ದು ಅಂತ ಒಂದು ಅರ್ಥದಲ್ಲಿ ಬರೆಯಾದರೆ ನೀನು ಅವನಿಗೆ ಸೋತ ಹಾಗೆ ಅಲ್ಲ. ಅಗ್ನಿ ಪ್ರವೇಶ ಮಾಡುವುದು ಅಂತಂದ್ರೆ ಅಂತ ಬಿಡು. ನೀನೇ ಅಗ್ನಿ ಪ್ರವೇಶ ಮಾಡುವುದಂತಂದ್ರೆ ಅವ ಸೇತುವೆ ಮುರಿದದ್ದು. ಪರ್ಯಾಯವಾಗಿ ನೀನು ಸೋತ ಹಾಗೆ ಅರ್ಜುನನ ಬಗ್ಗೆ ನೀನು ಅರ್ಜುನ ಅಂತ ಹೇಳಿದ್ರು. ಹೌದು, ಅರ್ಜುನನಾದಂತಹ ನೀನು ಸೋತ ಹಾಗೆ ಆಯ್ತಲ್ಲ. ಆದ್ದರಿಂದ ಅದು ಸರಿಯಲ್ಲ ಅಂತ ಹೇಳು. ಯಾಕಂತಂದ್ರೆ ಇದಕ್ಕೊಂದು ಸಾಕ್ಷ್ಯ ಬೇಕು. ಇದನ್ನು ನೋಡಿದವರು ಯಾರಾದ್ರೂ ಒಬ್ರು ಇದ್ದಾರೆ ಇಲ್ಲಿ? ಇಲ್ಲಲ್ಲ. ಇಲ್ಲ. ಹಾಗಾಗಿ ಏನಾಗಬೇಕು ಗೊತ್ತೋ? ಇಂತಹ ಒಂದು ಅಮೂಲ್ಯವಾದಂತಹ ಈಗ ಎಲ್ಲ ಇಂತಹ ಘನವಾದಂತಹ ಕಾರ್ಯ ಉಂಟಲ್ಲ, ಇದಕ್ಕೆಲ್ಲ ಒಂದು ದಾಖಲೀಕರಣ ಆಗಬೇಕು. ಅದೊಂದು ಆಗಬೇಕಿಲ್ಲ, ಅದು ಆಗಬೇಕಾದ. ಈ ದಾಖಲೀಕರಣ ಆಗಬೇಕಾದ್ರೆ ನನ್ನಂತವರು ಅದು ನೋಡಿದ್ದು, ನಾನು ಅದನ್ನು ಊರು ಹೇಳಿಕೊಂಡು ಬಂದೆ, ಹೌದು ಇದು ಅಂತ. ಆದ್ದರಿಂದ ನಿಮ್ಮಷ್ಟಕ್ಕೆ ಪರಸ್ಪರ ಕಚ್ಚಾಡಿ ನೋಡಿ ಪರಿಣಾಮ ಏನಾಯ್ತು. ನೀನು ಪ್ರಾಣತ್ಯಾಗ ಮಾಡುವಂತಹ ಸಂದರ್ಭ ಬಂತೋ ಇಲ್ವೋ? ಬಂದೆ. ಇದರ ಪರಿಣಾಮ ಅದೇ ಅಲ್ವಾ? ಹಾಗಾಗಿ ತೀರ್ಥಸ್ನಾನಕ್ಕೆ ಬಂದಂತಹ ನೀನು ಪ್ರಾಣತ್ಯಾಗ ಮಾಡುವಂತಹ ಸಂದರ್ಭ ಬಂತು ಅಂತ ಆದ್ರೆ ಅಲ್ಲಿ ಏನೋ ವ್ಯತ್ಯಾಸ ಆಗಿದೆ ಅಂತ ಅರ್ಥ ಆಯ್ತು. ಹಾಗಾಗಿ ಅಂತಹ ಒಂದು ಸಂದರ್ಭವನ್ನು ನೀನು ಕಲ್ಪಿಸಿದ್ದೆ ಅಂತಾದರೆ, ಬಾಣಮುಖೆಯನ್ನು ನೀನು ಸೇತುವೆಯನ್ನು ಬಲ್ದದ್ದು ಅಂತ ಆದರೆ ಅದನ್ನು ನನ್ನಂತವರು ನೋಡ್ಬೇಕು. ಇನ್ನು ಅದಕ್ಕೆ ನಾನು ಸಾಕ್ಷ್ಯ ಆಗ್ತೇನೆ. ಆದ್ದರಿಂದ ನೀನೇನು ಮಾಡಬೇಕು ಗೊತ್ತೋ? ಏನು ಮಾಡು ನೀನೊಮ್ಮೆ ಸೇತುವ ನೋಡಿದರೆ ನಾನು ಅದು ದಾಖಲೀಕರಣ ಆಗಬೇಕು. ಮುಂದಿನ ಜನಾಂಗಕ್ಕೆ ಅದೊಂದು ದೀಪಸ್ತಂಭದ ಹಾಗೆ ಇರಬೇಕು. ಆದ ಕಾರಣ ನಾನು ಹೇಳುವಂಥದ್ದು ಏನು, ಹೇಗೂ ನೀನು 3 ಬಾರಿ ಸೇತುವೆ ಕಟ್ಟಿದ್ದೇನೆ, ಅವ ಮುಟ್ಟಿದ್ದಾನೆ. ಈಗ ಮಾಡು ನೀನಿನ್ನೊಮ್ಮೆ ಸೇತುವೆ. ನೀನು ಕಟ್ಟಿದ್ರೆ ನಾನು ನೋಡಿಕೊಳ್ತೇನೆ. ನೀನು ಕಟ್ಟುವುದನ್ನು ನಾನು ನೋಡಿಕೊಳ್ತೇನೆ. ಸ್ವಾಮಿ, ಮತ್ತೆ
ನೀನು ಹೇಳುವಂತಹ ಈ ವಾಯುನಂದನ ಅದನ್ನು ಮುರಿಯುವುದನ್ನು ನಾನು ನೋಡ್ತೇನೆ. ಈಗ 3 ಬಾರಿ ಕಟ್ಟಿದವನಿಗೆ ಇನ್ನೊಂದು ಬಾರಿ ಕಟ್ಟಿದೆ ಅದೇನು ಕಷ್ಟ ಅಂತ ಆಗ್ಲಿಕ್ಕಿಲ್ಲ. ಆದರೆ ನನಗೊಂದು ಸಮಸ್ಯೆ ಉಂಟಲ್ಲ. ಏನು ಸಮಸ್ಯೆ? ಈಗ ಮೂರಾವರ್ತಿ ಸೇತುವೆಯನ್ನು ಕಟ್ಟಿಯವ ಮುರಿದ ದೆಸೆಯಿಂದಲಾಗಿ ನಾನು ಸೋತಿದ್ದೇನೆ. ಈಗ ನಿಜವಾಗಿ ನನಗೆ ಯಾವ ಹಕ್ಕಿಲ್ವಲ್ಲ. ಈಗ ಮತ್ತೆ ನಾನು ಅದನ್ನು ಸನ್ನೆತ್ತಿ ನಿಮ್ಮ ಆಸೆಯನ್ನು ಪೂರೈಸುವುದಕ್ಕಾಗಿ ಸೇತುವೆ ಮಾಡಬೇಕು ಅಂತಾಗಿದ್ರೆ ಅವನದನ್ನು ಅನುಮತಿ ಬೇಕೋ ಬೇಕೋ? ಈಗ ನಿನ್ನ ಹಕ್ಕನ್ನು ನೀನು ಕಳ್ಕೊಂಡಿದ್ದೆ. ಈಗ ಮುರಿಬೇಕಾದವನು ಅವನು. ನೀನು ಕಟ್ಟದಿದ್ದರೆ ಅವನಿಗೆ ಮುರಿಲಿಕ್ಕೆ ಆಗುವುದಿಲ್ಲ. ಈಗ ಹಕ್ಕು ಕಳ್ಕೊಂಡಂತಹ ನಿನಗೆ ನೀನು ಹೇಳಿದ್ಯಲ್ಲ ಭೂಸರರು ಭೂದೇವರನ್ನು. ಹೌದು. ಹಕ್ಕು ನಾನು ಕೊಡ್ತೇನೆ. ನನಗೆ ಕೊಟ್ಟರೆ ನಾನು ಕಟ್ಟುತ್ತೇನೆ. ಕಟ್ಟಿ ಖಂಡಿತ. ಓಹೋ, ಒಂದು ಬಾರಿ ಏನು ಎಷ್ಟು ಬೇಕಾದ್ರೂ ನಿಮಗೆ ನೋಡ್ಲಿಕ್ಕೆ ನಾನು ಕಟ್ಟುತ್ತೇನೆ. ಈ ಕಪಿವರಿಯ ಅದನ್ನು ಮುರಿಯುವಂತಹ ಚಂದವನ್ನು ನಾನು ನೋಡಿಕೊಳ್ತೇನೆ. ಅದ್ಯಾಕೆ ಒತ್ತಿ ಹೇಳೋದು ನೀವು? ನಾನು ನೋಡಿಕೊಳ್ತೇನೆ. ಆದ್ದರಿಂದ ಮಾಡು ನೀನು ನಮ್ಮ ಸೇತುವೆ. ನಿಮಗೆ ನಿಮ್ಮ ಆಸೆಯಿಂದ ಪಂಚಮದಲ್ಲಿದ್ದೆ ಅಲ್ವಾ, ಅದಲ್ಲ ನಿಮ್ಮ ಆಸೆಗಾಗಿ ಅವ ಅನುಮತಿಯನ್ನು ಕೊಟ್ಟಿದ್ರೆ ಇದು ಈಗ ಪಂಥ ಸರಿಯಲ್ಲ ಅಂತ ನಾನು ಹೇಳಿದೆ. ಮೊದಲನ ಪಂಥ ಅಲ್ಲಿ ಊರ್ಜಿತದಲ್ಲಿ ಹೋಯ್ತು. ಈಗ ಹೊಸ ಮೊದಲನ ಪಂಥ ಊರ್ಜಿತವೇ ಇಲ್ಲ. ಅದು ಸರಿಯಲ್ಲ ಅಂತ ಹೇಳಿದ್ರೆ ಊರ್ಜಿತ ಇಲ್ಲ. ಯಾಕಂದ್ರೆ ಈಗ ಸಾಕ್ಷಿನ ಈಗ ನಾನು ಸಾಕ್ಷಿ, ಭೂಸರೋತ್ತಮ ಈಗ ಸಾಕ್ಷಿ. ಇದುವೇ ಸಿಂಧುವಾದದ್ದು. ಆದ್ದರಿಂದ ನೀನು ಬಲಿ ಇನ್ನೊಮ್ಮೆ ಸೇತುವೆ ಅವ ಮುರಿಲಿ, ನಾನು ನೋಡ್ತೇನೆ. ಇನ್ನೂ ವಿಳಂಬ ಇಲ್ಲ. ಇದು ದಿವ್ಯವಾದ ಮಾರ್ಗಡೆಯನ್ನು ತೆಗೆದಿದ್ದೇನೆ. 100 ಯೋಜನೆ ವಿಸ್ತೀರ್ಣವುಳ್ಳ ಈ ಲವಣಾಮದಿಗೆ ಸೇತುವೆಯನ್ನು ಫಲಿಸಿದ್ದೇನೆ. 4ನೇ ಬಾರಿ ಪಾರ್ಥ ಸೇತುವೆಯನ್ನು ಬರೆದಿದ್ದಾನೆ. ಈಗ ಇವ ಮುರಿಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾನೆ. ಖಂಡಿತ ಮುರಿತಾನೆ ಕೂಡ. ಈ ಹೊತ್ತಿನಲ್ಲಿ ಪಾರ್ಥನನ್ನು ನಾನು ಕಳಕೊಳ್ಳುವಂತಹ ಸ್ಥಿತಿ ಬರಬಾರದು. ಅದಕ್ಕಾಗಿ ಈ ಸೇತುವೆಗೆ ಶ್ರೀರಕ್ಷೆಯಾಗಿ ನಾನೇ ನಿಲ್ಲಬೇಕಾಗ್ತದೆ. ಹೌದು. ಹಾಗಾಗಿ ಸ್ವಲ್ಪ ತಾಳು. ಈಗ ಸೇತುವೆ ಕಟ್ಟಿದ್ಯಾ, ಈಗ ನಾನೊಮ್ಮೆ ಆಚೆ ನಡ್ಕೊಂಡೆ ನೋಡ್ಬೇಕು. ಯಾಕಂದ್ರೆ ಇನ್ನು ಹೇಳಿದ್ದೆ ಅದು ಗಟ್ಟಿಯಾಗಿದೆ ಅಂತ. ಆದ್ರೆ ನಿಜವಾಗಿಯೂ ಗಟ್ಟಿಯಾಗಿದೆಯಾ, ಇವು ಮುರಿಯುವಂತಹ ಸ್ಥಿತಿಯಲ್ಲಿ ಅದು ಇದೆ ಅಂತ ನಾನು ನೋಡ್ಬೇಕೋ ಬೇಡ. ಹಾಗಾಗಿ ನಾನೊಮ್ಮೆ ಅಲ್ಲಿಗೆ ನಡೆದು ನೋಡ್ತೇನೆ. ಹಾಗೆ ಈ ಹೊತ್ತಿನಲ್ಲಿ ನಾನೇ ಅದಕ್ಕೆ ಶ್ರೀರಕ್ಷೆಯಾಗಿ ನಿಂತು ಸ್ಥಳದಲ್ಲಿ ನಿಲ್ತೇನಂತೆ, ಸುಮ್ಮನಾಗಿ ನಿಲ್ತೇನಂತೆ. ನೋಡೋಣ ಏನಾಗ್ತದೆ. ಆತ್ಮೀಯ ಕಲಾಭಿಮಾನಿಗಳೇ, ಶರಸೇತು ಬಂಧನ ಅರ್ಜುನ 4ನೆಯ ಬಾರಿ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾನೆ. ಕೃಷ್ಣ ತಂತ್ರ ಏನಾಗುತ್ತದೆ? ಮುಂದಿನ ವಾರ ಬುಧವಾರ ಸಂಜೆ 5:15 ಗಂಟೆಗೆ ಕಥಾಭಾಗವನ್ನು ಮುಂದುವರಿಸ್ತೇವೆ. ಈ ಶರಸೇತು ಬಂಧನ ಎನ್ನುವುದು ಸುಭದ್ರಾ ಕಲ್ಯಾಣ ಪ್ರಸಂಗದ ಪೂರ್ವಾರ್ಧ. ಸುಭದ್ರಾ ಕಲ್ಯಾಣ ಪ್ರಸಂಗ ಅದರ ಹಿನ್ನೆಲೆಯಲ್ಲಿ ಬರುವಂತಹ ಕಥಾವಸ್ತು ಇದು. ಆರಂಭದ ನಮ್ಮ ಈ ಶಾರದಾಂಬ ಯಕ್ಷಗಾನ ಮಂಡಳಿಯ ಮತ್ತೆ ಪುನರಾರಂಭ ಅದರ ಮೊದಲ ಕಾರ್ಯಕ್ರಮ ಇವತ್ತು. ಆರಂಭದ ಪ್ರಸಂಗ ಒಂದು ದಿಗ್ವಿಜಯ ಅಥವಾ ಕಲ್ಯಾಣ ಪ್ರಸಂಗ ಆಗಬೇಕು ಎನ್ನುವ ಕಾರಣಕ್ಕಾಗಿ ಶರಸೇತು ಬಂಧನ ಸುಭದ್ರಾ ಕಲ್ಯಾಣದ ಈ ಪ್ರಸಂಗವನ್ನು ಆಯ್ಕೆ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಕಲಾವಿದರಿಗೆ, ಅತಿಥಿ ಕಲಾವಿದರಿಗೆ ಸಂಘದ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಾ, ಪ್ರತಿ ಬುಧವಾರ ಸಂಜೆ 5:30ರಿಂದ 7:50 ತನಕ ನಮ್ಮ ತಾಳಮದ್ದಳೆ ನಡೆಯುತ್ತದೆ. ಈ ಕಾರ್ಯಕ್ರಮಕ್ಕೆ ಈ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಸುರೇಂದ್ರ ರಾವ್ ಅವರು, ಅದೇ ರೀತಿ ಕಾರ್ಯದರ್ಶಿಗಳಾದ ಶ್ರೀಧರ್ ಮಣಿಯಾಣಿ ಹಾಗೂ ಇಡೀ ಪರಿವಾರ ನಮಗೆ ಪೂರ್ಣ ಸಹಕಾರವನ್ನು ನೀಡ್ತಾ ಇದೆ. ಪ್ರತಿ ವಾರ ತಾಳಮದ್ದಳೆ ಕಾರ್ಯಕ್ರಮಕ್ಕೆ ಬನ್ನಿ. ಆಸಕ್ತರಿಗೆ, ಅಭ್ಯಾಸ ಮಾಡುವ ಆಸಕ್ತಿ ಉಳ್ಳವರಿಗೆ, ಈ ಸಂಘ ಅಂತ ಹೇಳುವುದು ಯಕ್ಷಗಾನ ಅಭ್ಯಾಸಿಗಳಿಗೆ, ತಾಳಮದ್ದಳೆ ಅರ್ಥಧಾರಿಗಳಾಗಿ ಬೆಳೆಯಬೇಕು ಎನ್ನುವ ಅಪೇಕ್ಷೆ ಇರುವವರು, ಅದೇ ರೀತಿ ಹಿಮ್ಮೇಳದಲ್ಲಿ ಪರಿಣತಿ ಪಡೆಯಬೇಕು ಎನ್ನುವ ಅಪೇಕ್ಷೆ ಇದ್ದವರು, ಭಾಗವತಿಕೆ, ಚೆಂಡೆಮದ್ದಳೆ, ಅರ್ಥಗಾರಿಕೆ ನಮ್ಮ ಸಂಘವನ್ನು ಸಂಪರ್ಕ ಮಾಡಿ. ಕೃಷ್ಣಪ್ಪ ಕರ್ಕೇರ ಅವರು ಮುಂದುವರಿಸಿದ್ದ ಈ ಸಂಸ್ಥೆ, ಅವರ ಮಗ ಜಯರಾಮ್ ಅಂಚನ್ ಅವರು ಬಹಳ ವಿಶೇಷ ಮುತುವರ್ಜಿ ವಹಿಸಿ ಇಲ್ಲಿ ಸಂಘವನ್ನು ಆರಂಭ ಮಾಡಲು ನಮ್ಮ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘದ ಶಿವಪ್ರಸಾದ್ ಹಾಗೂ ನಮ್ಮ ಬಳಗದವರ ಹತ್ರ
ಹೇಳಿದರು. ಅದೇ ರೀತಿ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘದ ಇಡೀ ತಂಡ ಈ ಸಂಘದ ಒಂದು ಮುಂದುವರಿಕೆಗೆ ಸಹಕಾರವನ್ನು ನೀಡ್ತಾ ಇದೆ. ನಮ್ಮ ವಾಗೀಶ್ವರಿ ಸಂಘದ ಗೌರವಾಧ್ಯಕ್ಷರಾದ ಪ್ರದೀಪ್ ಕುಮಾರ್ ಕಲ್ಕೂರ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಶಾರದಾಂಬ ಯಕ್ಷಗಾನ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಭಾಗವತರಿಗೆ ಮಂಗಳಪದ್ಯವನ್ನು ಮಾಡ್ತಾರೆ. ವಿಘ್ನದಾಂತ ನಿವಾರಣೈಕ ಧರಣಿ ನಿರ್ವಿಘ್ನ ವ್ಯವಾಟವಿಗಿ ವಿಘ್ನ ವ್ಯಾಲಕುಲಾಭಿಮಾನ ಗರುಡೋ ವಿಘ್ನೇವ ಪಂಚಾನನ ವಿಘ್ನೋತ್ತುಂಗಗಿರಿ ಪ್ರಭೇದನಂ ಪವಿ ವಿಘ್ನೋದ್ದಿ ಕುಂಭೋದ್ಮೋ ವಿಘ್ನೌಗವ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಉಡುಪತಿ ನಗುತ್ತೀರೆ ಕಡು ಮುಳಿದಾತಗೆ